ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಪುನಃ. ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅಂತ್ಯ ಕಂಡಿದ್ದಾರೆ. ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ 11 ನಂಬರ್ ಪ್ರಮುಖ ಪಾತ್ರ ವಹಿಸಿದೆ ಎಂಬುದು ಸ್ಪಷ್ಟವಾಗ್ತಾ ಇದೆ. ಸೀಟ್ ನಂಬರ್ 11ರ ವಿಶೇಷತೆ ಏನು? ಇಲ್ಲಿದೆ ಈ ಕುರಿತು ವಿಶೇಷ ವರದಿ. ಅಜಿತ್ ಪವಾರ್ ಅವರು ವಿಮಾನವು ಮುಂಬೈನಿಂದ ಬೆಳಿಗ್ಗೆ 8:10ಕ್ಕೆ ಬಾರಾಮತಿಗೆ ಹೊರಟುವಂತ ಸಂದರ್ಭದಲ್ಲಿ 8:45ಕ್ಕೆ ರಾಡರ್ನಿಂದ ಕಣ್ಮರೆಯಾಯಿತು. ಅದಕ್ಕೂ ಮೊದಲು ಪೈಲಟ್ ಎಟಿಸಿಯನ್ನ ಸಂಪರ್ಕಿಸಿದ್ರು. ಗೋಚರತೆ ಕಡಿಮೆ ಅಂತ ಅವರು ಹೇಳಿದ್ರಂತೆ. ಹಾಗಿದ್ದರೂ ಅಜಿತ್ ಪವಾರ್ ಅವರ ವಿಮಾನವು ರನ್ವೇಗ ಬಹಳ ಹತ್ತಿರದಲ್ಲೇ ದೊಡ್ಡ ಅಪಘಾತಕ್ಕೀಡಾಗಿತ್ತು. ಅಜಿತ್ ಪವಾರ್ ಮತ್ತು ವಿಮಾನದಲ್ಲಿದ್ದಂತ 5 ಜನರು ಕೂಡ ಈ ದುರಂತದಲ್ಲಿ ಸಾವು ಕಂಡ್ರು. ಅಜಿತ್ ಪವಾರ್ ಅವರು ವಿಮಾನದ ಅಪಘಾತದ ತನಿಖೆಯನ್ನ ಡಿಜಿಸಿಎ ನಡೆಸಲಿದ್ದು, ಕೇಂದ್ರ ತಂಡವು ಬುಧವಾರವೇ ಸ್ಥಳವನ್ನ ಪರಿಶೀಲನೆ ಮಾಡಿದೆ. ಈ ವಿಮಾನ ಅಪಘಾತದ ಕೆಲವು ವಿಡಿಯೋಗಳು ಸಹ ವೈರಲ್ ಆಗ್ತಾ ಇದೆ. ಕೆಲವು ವಿಡಿಯೋಗಳು ವಿಮಾನವು ಇದ್ದಕ್ಕಿದ್ದಂತೆ ಒಂದು ಬದಿಗೆ ವಾಲಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನದ ಪ್ರಮುಖ ಅಪಘಾತವು ಕೂಡ ಅಹಮದಾಬಾದ್ನಿಂದ ಹೊರಟಂತ ಕೆಲವೇ ಸೆಕೆಂಡ್ಗಳ ನಂತರದಲ್ಲಿ ಸಂಭವಿಸಿತ್ತು. ಆ ಸಮಯದಲ್ಲಿ ಒಬ್ಬ ಪ್ರಯಾಣಿಕ ಮಾತ್ರ ಈ ಭೀಕರ ಅಪಘಾತದಿಂದ ಬದುಕುಳಿದಿದ್ದ. ಅಹಮದಾಬಾದ್ ವಿಮಾನ ಅಪಘಾತದಲ್ಲಿ ಸೀಟ್ ನಂಬರ್ 11 ಅಲ್ಲಿದ್ದಂತಹ ಪ್ರಯಾಣಿಕನೊಬ್ಬ ಪವಾಡ ಸದೃಶ್ಯವಾಗಿ ಬದುಕುಳಿದಿದ್ರು. ಅಂದಿನಿಂದ ವಿಮಾನದಲ್ಲಿ ಅತ್ಯಂತ ಸುರಕ್ಷಿತವಾದಂತಹ ಸೀಟ್ ಸಂಖ್ಯೆ ಅಂದ್ರೆ 11 ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅಜಿತ್ ಪವಾರ್ ಅವರು ವಿಮಾನ ಅಪಘಾತದಲ್ಲಿ 11 ನಂಬರ್ ಪ್ರಮುಖ ಪಾತ್ರ ವಹಿಸಿದೆ ಎಂಬುದು ಸ್ಪಷ್ಟವಾಗ್ತಾ ಇದೆ. ಮುಂಬೈನಿಂದ ಬಾರಾಮತಿಗೆ ತೆರಳ್ತಾ ಇದ್ದಂತ ಅಜಿತ್ ಪವಾರ್ ಅವರ ವಿಮಾನವು ಕೂಡ ಬಾರಾಮತಿಯ ರನ್ವೇ 11ರಲ್ಲಿ ಇಳಿಯಬೇಕಿತ್ತು. ಇದಕ್ಕೆ ಅನುಮತಿ ಕೂಡ ನೀಡಲಾಗಿತ್ತು. ಆದ್ರೆ ವಿಮಾನವು ರನ್ವೇ ಪಕ್ಕದ ಹೊಲದಲ್ಲಿ ಅಪ್ಪಳಿಸಿತು. ಬಾರಾಮತಿಯ ವಿಮಾನ ನಿಲ್ದಾಣದಲ್ಲಿ ರನ್ವೇ ಸಂಖ್ಯೆ 11 ಎತ್ತರದಲ್ಲಿರೋದ್ರಿಂದ ಇಲ್ಲಿ ವಿಮಾನ ಇಳಿಸುವುದು ದೊಡ್ಡ ಸವಾಲಾಗಿತ್ತು. ಇದು ಕಲ್ಲಿನ ಪ್ರದೇಶ, ಮೇಲೆ ಟೇಬಲ್ ಟಾಪ್ ರನ್ವೇ ಆಗಿದೆ. ಅಪಘಾತಕ್ಕೆ ಕಾರಣ ರನ್ವೇ ಸಂಖ್ಯೆ 11. ಅಪಘಾತದ ಸಮಯದಲ್ಲಿ ಈ ರನ್ವೇಯಲ್ಲಿ ಗೋಚರತೆ ಕಡಿಮೆಯಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಪೈಲಟ್ ಈ ಬಗ್ಗೆ ಎಟಿಸಿಗೆ ಮಾಹಿತಿ ಕೂಡ ನೀಡಿದ್ರಂತೆ. ಸ್ವೀಕರಿಸಿದಂತಹ ಮಾಹಿತಿಯ ಪ್ರಕಾರ ಪೈಲಟ್ ವೃತ್ತಾಕಾರದಲ್ಲಿ ಚಲಿಸಿದ್ದು, ನಂತರ ವಿಮಾನವು ಇದ್ದಕ್ಕಿದ್ದಂತೆ ವೇಗವಾಗಿ ಇಳಿತಾ ಇರೋದನ್ನ ಕಂಡು ಬರಬಹುದು. ಆದ್ರೆ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದು ಆರಂಭಿಕ ಊಹೆ ಕೂಡ ಆಗಿರ್ಬೋದು. ಅಜಿತ್ ಪವಾರ್ ಅವರ ವಿಮಾನದ ಪೈಲಟ್ಗೆ ಸಾಕಷ್ಟು ಅನುಭವವಿತ್ತು. ಆದ್ರೂ ಅಜಿತ್ ಪವಾರ್ ಅವರ ವಿಮಾನ ಅಪಘಾತವು ದೇಶಾದ್ಯಂತ ಭಾರಿ ಸಂಚಲನವನ್ನ ಸೃಷ್ಟಿಸಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.